ನಮಸ್ಕಾರ ಫ್ರೆಂಡ್ಸ್, ಕಂಗ್ರಾಟ್ಸ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ಬನ್ನಿ, ಇವತ್ತು ನಾನು ಸ್ವಲ್ಪ ಎಲ್ಲ ರೆಡಿಯಾಗಿದ್ದೀನಿ. ಇವತ್ತು ನಾನು ಗುರುವಾರ ಗುರುಪೌರ್ಣಮಿಯ ದಿನ ಶ್ರೀ ಗುರುಗಳ ದರ್ಶನ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇವತ್ತು ಶನಿವಾರ ಶ್ರೀ ಗುರುಪೌರ್ಣಮಿಯಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತು ಶನಿವಾರ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗಿ ನೋಡೋಣ. ಗುರುಪೌರ್ಣಮಿಯ ಒಂದು ವಿಶೇಷತೆಗಳು ಹೆಂಗಿದೋ ಗೊತ್ತಿರಲಿಲ್ಲ. ನಾನು ಅವತ್ತು ಸ್ವಲ್ಪ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾನು ಹೋಗ್ತಾಯಿದ್ದೀನಿ. ಫುಲ್ಲೆಲ್ಲ ರೆಡಿಯಾಗಿ ಸ್ವಲ್ಪ ರೆಡಿಯಾಗಿ ಎಲ್ಲ ಹೋಗ್ತಾಯಿದ್ದೀನಿ. ನಮ್ಮದೇ ಗಾಡಿಯಲ್ಲಿ, ನಮ್ಮ ಟಾಟಾ ಎಸಿಯಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ, ನೋಡೋಣ ಹೆಂಗಾಗಿದೆ ಏನು ಅಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಗುರುಪೌರ್ಣಮಿಯ ದಿನ ಶ್ರೀ ಸಾಯಿ ಮಂದಿರಕ್ಕೆ ಬಂದಿದ್ದೀನಿ. ಇದು ಸಾಯಿ ಮಂದಿರ ಕಮಸಂದ್ರ ಹೋಗುವ ದಾರಿಯಲ್ಲಿರುವ ಶ್ರೀ ಸಾಯಿ ಮಂದಿರ ಗುರುಗಳ ಮಂದಿರಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಂಟ್ರೆನ್ಸಲ್ಲಿ ಮುಂದೆಗಡೆ ಇದ್ದೀನಿ. ಮುಂದೆಗಡೆ ಶ್ರೀ ಸದ್ಗುರು ಸಾಯಿ ಮಂದಿರ ಇದು. ನೋಡಿ ಫ್ರೆಂಡ್ಸ್, ಒಳಗಡೆ ಯಾವ ರೀತಿ ಇದೆ. ನನ್ನ ತಂದೆಯವರ ಶ್ರೀ ಸಾಯಿ ಮಂದಿರ ಇದು. ಒಳಗಡೆ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿರಿ, ದೇವರು ದರ್ಶನ ಮಾಡ್ಕೊಳ್ಳಿ. ಯಾರು ದರ್ಶನ ಮಾಡೋಕ್ಕಾಗಿಲ್ವೋ ಶ್ರೀ ಸದ್ಗುರು ಸಾಯಿನಾಥರ ದರ್ಶನ ಮಾಡ್ಕೊಳ್ಳಿ. ಸಕ್ಕತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಒಳಗಡೆ ಎಲ್ಲ ಇನ್ನೂ ಹಂಗೆ ಇದೆ. ಗುರುವಾರ ಮಾಡಿರೋದು ಇದು. ಶ್ರೀ ಗುರುಪೌರ್ಣಮಿಯ ದಿನ ಮಾಡಿರೋ ಅಂಥದ್ದು ಒಂದು ದೇವಸ್ಥಾನದ ಡಿಸೈನು. ಒಳಗಡೆ ಗರ್ಭದ ಗುಡಿ ಒಳಗೆ ಸಾಯಿ ವಿಗ್ರಹಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಾಯಿ ಮಂದಿರ ಗರ್ಭದ ಗುಡಿಯ ದೇವಸ್ಥಾನದ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಸಾಯಿ ಮಂದಿರ ತುಂಬ ಚೆನ್ನಾಗೈತೆ. ಇದು ಬಂದು ಕಮಸಂದ್ರಕ್ಕೆ ಹೋಗೋ ದಾರಿ ಒಳಗೆ ಇದೆ. ರಾಘವೇಂದ್ರ ಸ್ವಾಮಿ ಮಠದ ಮಗ್ಲಾಗೆ ಇರೋದು. ಇದು ನೋಡಿ, ದತ್ತಾತ್ರೇಯ. ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಸಾಯಿ ಮಂದಿರ. ನಾನು ಗುರುವಾರ ಹೋಗೋಕ್ಕಾಗಿಲ್ಲ, ಗುರುಪೌರ್ಣಮಿ ಇರೋದ್ರಿಂದ ಅವತ್ತು ನಾನು ಹೋಗೋಕ್ಕಾಗಿಲ್ಲ. ಇವತ್ತು ಶನಿವಾರ ಹೋಗಿದ್ದೆ. ಶ್ರೀ ಸದ್ಗುರು ಸಾಯಿ ಮಾತನ ದರ್ಶನ ಮಾಡ್ಕೊಂಡೆ ಇವತ್ತು. ಬನ್ನಿ, ಹಂಗೆ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸರ್ತಿ ದರ್ಶನ ಮಾಡ್ಕೊಳ್ಳಿ. ಶ್ರೀ ಸಾಯಿ ರಾಮರ ದರ್ಶನ ಮಾಡ್ಕೊಳ್ಳಿ. ದೇವರು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಾಯಿ ಭಕ್ತಾದಿಗಳು ಯಾರಿದ್ದೀರೋ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಳ್ಳಿ. ಶ್ರೀ ಸದ್ಗುರು ಸಾಯಿನಾಥನ ದರ್ಶನವನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ದೇವ್ರನ್ನಂತೂ ಸೂಪರಾಗಿ ಡಿಸೈನ್ ಮಾಡಿದರು ಫ್ರೆಂಡ್ಸ್. ಶ್ರೀ ಸದ್ಗುರು ಸಾಯಿನಾಥ್ ಇದನ್ನು ನೋಡಿ ಫ್ರೆಂಡ್ಸ್. ಇದು ಈ ಕಡೆ ಆ ಕಡೆ ನವಿಲ್ದು ಒಂದು ಡಿಸೈನ್ ಮಾಡಿ ಮುಂದೆಗಡೆ ಸಾಯಿನಾಥ್ ಅವರ ಒಂದು ಫೋಟೋ ಇಕ್ಕಿದ್ರು. ಇದು ನೋಡಿ, ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಫ್ರೆಂಡ್ಸ್. ನೋಡಿ, ನಾನು ಹಂಗಾಗಿ ಶನಿವಾರ ಹೋಗೋಕ್ಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈಗ ಫುಲ್ಲು ಕ್ಯಾಮ್ರಾ ಝೂಮ್ ಮಾಡಿ ಭಕ್ತಾದಿಗಳು ಇಲ್ಲೂ ದೀಪ ಆರಾಧನೆಯೂ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ಇಲ್ಲಿನೂ ದೀಪ ಆರಾಧನೆ ಮಾಡ್ಬೋದು. ಶ್ರೀ ಸಾಯಿರಾಮರ ದೇವರಕ್ಕೆ ಭಕ್ತಾದಿಗಳು ದೀಪ ಆರಾಧನೆಯನ್ನು ಮಾಡ್ಬೋದು. ನಾನು ಇವಾಗ ಎಲ್ಲ ಭಕ್ತಾದಿಗಳೆಲ್ಲ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಒಳಗಡೆ ಎಲ್ಲ ನೋಡ್ದು. ಇವಾಗ ನೋಡಿ, ಆಚೆ ಶ್ರೀ ಸಾಯಿ ಸದ್ಗುರು ಸಾಯಿ ಅವರ ಒಂದು ವಿಗ್ರಹ ಇಕ್ಕಿದ್ದಾರೆ ಡಿಸೈನ್ ಮಾಡಿ. ನೋಡಿ, ಮೇಲಿಂದ ನೀರು ಬೀಳೋದು ಅದೆಲ್ಲ ಇಕ್ಕಿದ್ದಾರೆ ಮೇಲೆ. ತುಂಬ ಚೆನ್ನಾಗಿ ಎಲ್ಲ ಡಿಸೈನ್ ಮಾಡಿದರು ಸಾಯಿ ಮಂದಿರದಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ಹಾಗೆ ದೇವಸ್ಥಾನಗಳದ್ದು ಇಕ್ಕಿದರು. ಇದು ಈಶ್ವರನ ದೇವಸ್ಥಾನ ಮತ್ತು ವರಾಹರೂಪಿಯ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇದು ಈಚೆ ಹೊರಾಂಗಣದಲ್ಲಿ ಇರುವ ಶ್ರೀ ಸಾಯಿ ಸದ್ಗುರು ದೇವಸ್ಥಾನದ ಹೊರಾಂಗಣದಲ್ಲಿ ಇರುವ ದೇವರುಗಳು. ಇದು ನೋಡಿ ಫ್ರೆಂಡ್ಸ್, ಈಚೆಗಡೆ ಡಿಸೈನ್ ಮಾಡಿದ್ರಲ್ಲ
ಮೂರು ದಿನ ಆಯಿತು. ಎಲ್ಲ ಈಚೆ ಕಡೆ ಚಿಕ್ಕದಾಗಿ ಕಿಚನ್ ಮಾಡವ್ರೆ. ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್ ಒಳಗಡೆ ಎಲ್ಲ. ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.